अपरेयमितस्त्वन्यां प्रकृतिं विद्धि मे परां जीवभूतां महाबाहो ययेदन्धार्यते जगत् अपरेयमितस्त्वन्याम् अपरे रे दीर्घ अधिक यमितस् यमितस् अधिक ತ್ವನ್ಯಾಂ ತ್ವನ್ಯಾಂ ಮೂರು ಭಾಗಗಳನ್ನು ಸೇರಿಸಿ ಒಟ್ಟಿಗೆ ಹೇಳಿದಾಗ ಮೊದಲನೇ ಚರಣ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ಪ್ರಕೃತಿಂ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕ ಓ ರೀತಿ ಬರಬೇಕು. ಕಾರಣ ಮುಂದಿನ ಶಬ್ದ ವಿದ್ಧಿ ಅವರ್ಗೀಯ ವ್ಯಂಜನ ವದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಜೀವಭೂತಾಂ ಇಲ್ಲಿ ಜೀವ ಜೀ ದೀರ್ಘ ಬರಬೇಕು. ಜೀವಭೂತ ಭೂ ಮಹಾಪ್ರಾಣ ದೀರ್ಘ ಬರಬೇಕು. ಜೀವಭೂತಾಂ ಮಹಾಬಾಹೋ ಯಯೇದನ್ ಇಲ್ಲಿ ಗಮನಿಸಿ ಯಯೇದನ್ ಅಂತ ಇಲ್ಲ, ಇಲ್ಲಿ ಯಯೇದನ್ ಈ ಶಬ್ದ ಏನಿದೆ ಯಯೇದನ್ ಧಾರ್ಯತೆ ಜಗತ್ ಧಾರ್ಯತೆ ಧಾ ಮಹಾಪ್ರಾಣ ದೀರ್ಘ ಧಾರ್ಯತೆ ಜಗತ್. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದನ್ ಧಾರ್ಯತೆ ಜಗತ್. ರ